ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಡಿಸೆಂಬರ್ 11 ಇನ್ನೇನು ಕೆಲವೇ ಗಂಟೆಗಳು ಬಾಕಿ. ಬೆಳಗ್ಗೆ 6 ಗಂಟೆ ಯಾವಾಗುತ್ತೋ ಅಂತ ದಾಸನ ಅಭಿಮಾನಿಗಳೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಯಾಕಂದ್ರೆ ದಾಸನಿಗೆ ಅಭಿಮಾನಿಗಳು ಎಷ್ಟು ಇಷ್ಟ ಅನ್ನೋದು, ದಾಸನನ್ನ ಅಭಿಮಾನಿಗಳು ಎಷ್ಟು ಇಷ್ಟಪಡ್ತಾರೆ ಅನ್ನೋದು ಡೆವಿಲ್ ಸಿನಿಮಾದ ಮೂಲಕ ಪ್ರೂವ್ ಆಗ್ತಾ ಇದೆ. ಎಸ್, ಬೆಳಗಿನ ಜಾವ 6 ಗಂಟೆಗೆ ಥಿಯೇಟರ್ ಮುಂದೆ ಅಂತೂ ಹಬ್ಬ ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಈಗ ಎಲ್ಲಾ ಥಿಯೇಟರ್ಗಳ ಮುಂದೆ ಕೂಡ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಂತೂ ಜನ ಜಾತ್ರೆ ಸೇರೋದಂತೂ ಪಕ್ಕಾ ಅಂತ ಅನ್ನಿಸ್ತಾ ಇದೆ ಡೆವಿಲ್ ಸಿನಿಮಾವನ್ನ ನೋಡೋದಕ್ಕೆ. ಅಂಡ್ ಈಗಾಗಲೇ ಮುಂಗಡ ಬುಕ್ಕಿಂಗ್ ನಿಂದ ಏನೆಲ್ಲ ಅಂತ ಹೇಳಿದ್ರು 4 ಕೋಟಿ ಆದಾಯದಲ್ಲಿದೆ ಡೆವಿಲ್ ಸಿನಿಮಾ. UA ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿರುವಂತಹ ಡೆವಿಲ್ ಸಿನಿಮಾ ಬೆಳಗಿನ ಅಂದ್ರೆ ಮುಂಜಾನೆ ಪ್ರದರ್ಶನದಲ್ಲೇ ಒಂದಷ್ಟು ಧಾಮ್ ಧೂಮ್ ಅನ್ನುವಂತಹ ಸೆಲೆಬ್ರೇಷನ್ ಮಾಡುವಷ್ಟರ ಮಟ್ಟಿಗೆ ಅಭಿಮಾನಿಗಳಲ್ಲಿ ಒಂದು ನಿರೀಕ್ಷೆಯನ್ನ ಹುಟ್ಟಿಸಿದೆ. ಅಂಡ್ ನರ್ತಕಿ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿರುವಂತದ್ದು ಮತ್ತೆ ದರ್ಶನ್ಗೆ ಅದೃಷ್ಟ ಒಲಿದು ಬರುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡುವಂತೆ ಮಾಡಿದೆ. ಹಾಗಾದ್ರೆ ಡೆವಿಲ್ ಸಿನಿಮಾದ ಒಂದು ಪ್ರಚಾರದ ಜೊತೆಗೆ ಎಲ್ಲೆಲ್ಲಿ ಯಾವ ರೀತಿಯ ಒಂದು ಪ್ರಚಾರದ ಒಂದು ಅನುಭವ, ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ತಿದ್ದಾರೆ ಅಭಿಮಾನಿಗಳು ಅಂತ ಇವತ್ತಿನ ಈ ಒಂದು ಕಾಂಟೆಂಟ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಒಂದು ಕ್ಲಾರಿಟಿ ಕೊಟ್ಬಿಡ್ತೀವಿ. ಬೆಳಗಿನ ಜಾವ ನರ್ತಕಿ ಥಿಯೇಟರ್ ನಲ್ಲಿ ಸೆಲೆಬ್ರಿಟಿಗಳ ಜೊತೆಗೆ ವಿಜಯಲಕ್ಷ್ಮಿ ದರ್ಶನ್ ರವರು ಡೆವಿಲ್ ಸಿನಿಮಾವನ್ನ ನೋಡೋದಕ್ಕೆ ಬರ್ತಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಇದೀಗ ಕೇಳಿ ಬರ್ತಿದೆ. ಅಂಡ್ ನರ್ತಕಿ ಚಿತ್ರಮಂದಿರದಲ್ಲಿ ದರ್ಶನ್ ರವರ ಸಾಕಷ್ಟು ಸಿನಿಮಾಗಳು ಹಿಟ್ ಆಗಿದೆ. ಅದರಲ್ಲೂ ಸಾರಥಿ ಸಿನಿಮಾ ಏನಿದೆ ಆ ಒಂದು ಸಂದರ್ಭದಲ್ಲೂ ಕೂಡ ದರ್ಶನ್ ರವರು ಜೈಲುವಾಸದಲ್ಲಿದ್ರು. 21 ದಿನಗಳ ಜೈಲುವಾಸವನ್ನ ಮುಗಿಸಿ ಬಂದಂತಹ ದರ್ಶನ್ಗೆ ಶಾಕ್ ಆದಿದ್ದು ಸಾರಥಿ ಸಿನಿಮಾ. ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಷನ್ ವೈಸ್ ಮಾತ್ರ ಅಲ್ಲ, ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನುವಂತಹ ಹೆಸರನ್ನ ಕೂಡ ತಂದ್ಕೊಟ್ಟಿತ್ತು. ಇದೀಗ ಮತ್ತೆ ದರ್ಶನ್ ರವರು ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಸಮಯದಲ್ಲೇ ಡೆವಿಲ್ ಸಿನಿಮಾ ಬಿಡುಗಡೆಯಾಗ್ತಿದೆ. ಆಗ ಸಾರಥಿ ಸಿನಿಮಾ ರಿಲೀಸ್ ಸಮಯದಲ್ಲಿ ನರ್ತಕಿ ಥಿಯೇಟರ್ ಮುಂದೆ ದೊಡ್ಡ ಒಂದು ಚಾಮುಂಡೇಶ್ವರಿಯ ವಿಗ್ರಹವನ್ನ ಇಡಲಾಗಿತ್ತು. ಈಗ ಸಿದ್ದೇಶ್ವರ ಥಿಯೇಟರ್ ಏನಿದೆ JP ನಗರ್, ಅಲ್ಲಿ ಚಾಮುಂಡಿ ದೇವಿಯ ಒಂದು ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡೋ ಮೂಲಕ ದರ್ಶನ್ ರವರಿಗೆ ದೇವಿ ಬಲ ಇದೆ ಅನ್ನುವಂತಹ ಒಂದು ಅಭಯವನ್ನ ಫ್ಯಾನ್ಸ್ಗಳೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ವ್ಯಕ್ತಪಡಿಸ್ತಿರುವಂಥದ್ದು. ಅಂಡ್ ನರ್ತಕಿ ಚಿತ್ರಮಂದಿರದಲ್ಲಿ ಮೇನ್ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಿದೆ ಡೆವಿಲ್ ಸಿನಿಮಾ. ಅದನ್ನ ಹೊರತುಪಡಿಸಿದ್ರೆ ಮಾಗಡಿ ರಸ್ತೆಯ ಪ್ರಸನ್ನ ಥಿಯೇಟರ್ನಲ್ಲೂ ಕೂಡ ದಾಸನ ಅಭಿಮಾನಿಗಳು ದೊಡ್ಡ ದೊಡ್ಡ ಕಟೌಟ್ ಹಾಕೋ ಮೂಲಕ ಡೆವಿಲ್ ಸಿನಿಮಾವನ್ನ ಅದ್ಧೂರಿಯಾಗಿ ಸ್ವಾಗತ ಕೋರೋದಕ್ಕೆ ತಯಾರಾಗಿ ನಿಂತಿದ್ದಾರೆ. ಇದಷ್ಟೇ ಅಲ್ಲ, ಈಗಾಗಲೇ ಹೇಳಿದೆ JP ನಗರದ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಇವತ್ತು ನಾಳೆ ನಾಡಿದ್ದು ಒಂದ್ ರೀತಿ ಜನ ಜಾತ್ರೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ 3 ದಿನ ಮುಂಚಿತವಾಗಿಯೇ ಅಲ್ಲಿ ಒಂದಷ್ಟು ಸಡಗರ ಮನೆ ಮಾಡಿದೆ. ದೊಡ್ಡ ಕಟೌಟ್ ಅನ್ನ ಕೂಡ ಹಾಕಲಾಗಿದೆ ಡೆವಿಲ್ ಸಿನಿಮಾದ ದರ್ಶನ್ ರವರ ಕಟೌಟ್. ಅದ್ರ ಜೊತೆಗೆ ಬರುವಂತಹ ಅಭಿಮಾನಿಗಳಿಗೆ ಅನ್ನದಾನವನ್ನ ಕೂಡ, ಅನ್ನ ಸಂತರ್ಪಣೆಯನ್ನ ಕೂಡ, ಅನ್ನದಾನವನ್ನ ಕೂಡ ಏರ್ಪಡಿಸಿದ್ದಾರೆ. ಅಂದ್ರು ಬೆಳಗ್ಗೆ ಮಧ್ಯಾಹ್ನ ಎಷ್ಟು ಶೋಸ್ಗಳಿದೆ ಅಷ್ಟು ಶೋಗೆ ಜೊತೆಗೆ ಪಂಕ್ತಿ ಊಟವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಅಲ್ಲೇ ಮುಖ್ಯವಾಗಿ ಚಾಮುಂಡಿ ದೇವಿಯ ವಿಗ್ರಹವನ್ನ ಇವತ್ತು ಪ್ರತಿಷ್ಠಾಪನೆ ಮಾಡಲಾಗಿರುವಂತದ್ದು. ಇನ್ನು ಆನೇಕಲ್ಗೆ ಹೋಗೋದಾದ್ರೆ ಆನೇಕಲ್ನಲ್ಲೂ ಕೂಡ ಸುಮಾರು 52 ಅಡಿ ಎತ್ತರದ ಒಂದು ಕಟೌಟ್ ಅನ್ನ ಡೆವಿಲ್ ಸಿನಿಮಾದ ವಿಚಾರಕ್ಕಾಗಿ ಆ ಒಂದು ಥಿಯೇಟರ್ ಮುಂದೆ ನಿಲ್ಲಿಸಲಾಗಿರುವಂತದ್ದು. ಸೊ ಇದೆಲ್ಲ ನೋಡಿದಾಗ ಇನ್ನು ಮೈಸೂರಿನಲ್ಲೂ ಕೂಡ ಅಷ್ಟೇ, ಬೆಂಗಳೂರು, ಮೈಸೂರು, ತುಮಕೂರು, ಸೊ ಈ ಒಂದು ಜಾಗವನ್ನ ಮುಖ್ಯವಾಗಿ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಈ ಜಾಗದಲ್ಲಿ ಎಷ್ಟೋ ಸಿನಿಮಾಗಳು ಹಿಟ್ ಆಗಿದೆ, ಎಷ್ಟೋ ಸಿನಿಮಾಗಳನ್ನ ಅಷ್ಟೇ ಸಾರಾಸಗಟಾಗಿ ಅಭಿಮಾನಿಗಳು ಕೂಡ ತಿರಸ್ಕರಿಸಿದ್ದಾರೆ. ಅಂಡ್ ಮೈಸೂರಲ್ಲೂ ಕೂಡ ಅದ್ಧೂರಿ ವೇದಿಕೆ, ಅದ್ಧೂರಿ ಕಟೌಟ್ಗಳನ್ನ ಥಿಯೇಟರ್ ಮುಂದೆ ನಿಲ್ಲಿಸಲಾಗಿದೆ. ಒಟ್ಟಾರೆ ಹೇಳೋದಾದ್ರೆ ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದ್ದು ಅಭಿಮಾನಿಗಳಂತೂ ತಾವೇ ಮುಂದೆ ನಿಂತು ಪ್ರಚಾರಕ್ಕಿಳಿದಿರೋದು ಮಾತ್ರ ಅಲ್ಲ, ದಾಸ ಅನುಪಸ್ಥಿತಿಯಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಸಪೋರ್ಟ್ ನೀಡೋ ಮೂಲಕ ಪ್ರಚಾರದ ವಿಚಾರವನ್ನ ನಮಗ್ ಬಿಟ್ಬಿಡಿ, ಡೆವಿಲ್ನೆಲ್ಲ ನಾವು ಗೆಲ್ಲಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಭರದಿಂದ ಪ್ರಚಾರ ಮಾಡ್ತಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಡೆವಿಲ್ ಸಿನಿಮಾ ಬಿಡುಗಡೆ ಆಗ್ತಿದೆ. ಕಾಟೇರ ಸಿನಿಮಾ ನಂತರ ದರ್ಶನ್ ರವರ ನಟನೆಯ ಈ ಸಿನಿಮಾ ತೆರೆಗೆ ಬರ್ತಾ ಇದ್ದು ಡಿಸೆಂಬರ್ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ, ಬಾಕ್ಸ್ ಆಫೀಸ್ ಅನ್ನ ಧೂಳ್ ಧಮಾಕ ಎಬ್ಬಿಸೋದ್ರಲ್ಲಿ ಸಂಶಯನೇ ಇಲ್ಲ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.